ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಸ್ಪತ್ರೆ ಪಾಲಾದ ವ್ಯಕ್ತಿ ಬೈಕ್ ಸವಾರನೊಬ್ಬ ಆಸ್ಪತ್ರೆಯ ಪಾಲಾಗಿದ್ದಾನೆ. ಬೈಕ್ ಸವಾರನ ಮೇಲೆ ಬಿದ್ದ ಮರದ ಬೃಹತ್ ಕೊಂಬೆ ಘಟನೆಯಲ್ಲಿ ಬೆನ್ನುಮೂಳೆ ಮುರಿದುಕೊಂಡಿದ್ದಾನೆ ಸವಾರ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಕ್ತಿ ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಮೇಜರ್ ರೀಸನ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾರದ್ದೋ ನಿರ್ಲಕ್ಷ್ಯಕ್ಕೆ ಈಗ ಬೈಕ್ ಸವಾರನೋರ್ವ ಆಸ್ಪತ್ರೆಯ ಪಾಲಾಗಿದ್ದಾನೆ. ಬೆಂಗಳೂರಿನ ಬೈಕ್ ಸವಾರರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ಅಂತಾನೆ ಹೇಳಬಹುದು. ಅಪಾಯ ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಕಣ್ಣು ಮುಂದೆ ಬರಬಹುದು. ಇಷ್ಟಕ್ಕೆಲ್ಲ ಕಾರಣ ಬೆಂಗಳೂರು ಬಿಬಿಎಂಪಿಯ ದಿವ್ಯ ನಿರ್ಲಕ್ಷ್ಯ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ವ್ಯಕ್ತಿಯೋರ್ವ ಜೀವನ್ಮರಣ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘೋರ ದುರಂತ ಇದು. ಮರದ ಕೊಂಬೆ ಬಿದ್ದು ಬೆನ್ನುಮೂಳೆ ಮುರಿದುಕೊಂಡಿದ್ದಾರೆ ಬೈಕ್ ಸವಾರರೊಬ್ಬರು. ಬೆನ್ನುಮೂಳೆ ಮುರಿದುಕೊಂಡು ಈಗ ಹಾಸಿಗೆ ಹಿಡಿದಿದ್ದಾರೆ ಬೈಕ್ ಸವಾರ. ನಾಗರಬಾವಿ ನಿವಾಸಿ ಚಂದನ್ ಗಾಯಗೊಂಡಿರುವ ಬೈಕ್ ಸವಾರ. ರಿಚ್ಮಂಡ್ ರಸ್ತೆಯ ಫೈನಾನ್ಸ್ ಕಂಪನಿಯೊಂದರಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಇನ್ನು ಮಾರ್ಚ್ 7ರಂದು ಬೆಳಗ್ಗೆ ಕಚೇರಿಗೆ ಹೋಗ್ತಾ ಇದ್ದ ಈ ಬೈಕ್ ಸವಾರ ಚಂದನ್. ಈ ವೇಳೆ ದಿಢೀರಂತ ಚಂದನ್ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಇನ್ನು ಕೊಂಬೆ ಬೀಳ್ತಾ ಇದ್ದಂತೆ ರಸ್ತೆ ಮೇಲೆ ಬೈಕ್ ಸವಾರ ಕೂಡ ಬಿದ್ದೋಗ್ತಾರೆ. ಕುತ್ತಿಗೆಗೆ ಗಾಯ ಆಗುತ್ತೆ, ಹಾಗೆ ಬೆನ್ನುಮೂಳೆ ಕೂಡ ಮುರಿದಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನು ಅಲ್ಲಿದ್ದಂತಹ ಉಳಿದ ಸವಾರರು ಆತನನ್ನ ಹೇಗೋ ಆಸ್ಪತ್ರೆಗೂ ಕೂಡ ಸೇರಿಸಿದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಚಂದನ್ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇದರಲ್ಲಿ ಆ ಬೈಕ್ ಸವಾರನ ತಪ್ಪೇನಿತ್ತು? ಎಂದಿನಂತೆ ಕಚೇರಿಗೆ ತೆರಳ್ತಾ ಇದ್ದ. ಇಂತಹ ಸಂದರ್ಭದಲ್ಲಿ ಸಿಗ್ನಲ್ ಇರುವಂತಹ ಸಂದರ್ಭದಲ್ಲಿ ನಿಲ್ಲಿಸಬೇಕು. ಮರದ ಕೆಳಗೆ ನಿಂತ್ಕೊಂಡಿರ್ತಾರೆ. ಬಟ್ ಇದ್ದಕ್ಕಿದ್ದಾಗೆ ಮೇಲಿನಿಂದ ಮರದ ಕೊಂಬೆ ಆತನ ಮೇಲೆ ಬೀಳುತ್ತೆ. ಇದೊಂದು ದುರಂತ ಅಂತಾನೆ ಹೇಳಬಹುದು. ಯಾರ್ದೋ ತಪ್ಪಿಗೆ ಅಮಾಯಕರ ಜೀವ ಇಲ್ಲಿ ಬಲಿಯಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅಪಾಯ ನಮ್ಮ ಕಣ್ಣು ಮುಂದೆ ಬರಬಹುದು. ಅದು ನಮ್ಮ ತಪ್ಪು ಇಲ್ಲದೇ ಇದ್ರೂ ಅಪಾಯ ನಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿ ಆಗೋಗಿದೆ ಅಂತಾನೆ ಹೇಳಬಹುದು. ಈಗ ಸದ್ಯಕ್ಕೆ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ. ಕಳೆದ 14 ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಂದನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಘಟನೆ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಬೈಕ್ ಸವಾರ ಕುಟುಂಬಸ್ಥರು ಕೂಡ ದೂರನ್ನ ದಾಖಲಿಸಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಖಾಸಗಿ ಶಾಲೆ ಹಾಗೂ ಬಿಬಿಎಂಪಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಮರದ ಕೊಂಬೆ ರಸ್ತೆಗೆ ಬೀಳುವಂತಿದ್ರೂ ಕೂಡ ತೆರವು ಮಾಡದ ಆರೋಪವನ್ನ ಕೂಡ ಮಾಡಲಾಗಿದೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಈಗ ಕ್ರಮಕ್ಕೆ ದೂರು ಕೂಡ ನೀಡಲಾಗಿರುವಂತದ್ದು. ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಯಾಕಂದ್ರೆ ಪೊಲೀಸರು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಈಗ ಬೈಕ್ ಸವಾರನ ಪಾಡೇನು? ಆತ ಹಾಸಿಗೆ ಹಿಡಿದಿದ್ದಾನೆ. ಎಂದಿನಂತೆ ಆಫೀಸ್ಗೆ ಹೋಗ್ತಾ ಇದ್ದ ಆತ ನನ್ನ ಮೇಲೆ ಮರದ ಕೊಂಬೆ ಬೀಳುತ್ತೆ, ನಾನು ಈ ರೀತಿ ಆಗೋಗ್ತೀನಿ ಅಂತ ಯಾರು ಕೂಡ ಊಹೆ ಮಾಡ್ಕೊಂಡಿರೋದಿಲ್ಲ. ಈ ಕುರಿತಾಗಿ ಪ್ರಕರಣ ದಾಖಲಾಗಿದ್ರು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರಾ? ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯಾವ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. He's a doctor, please listen to him. Please listen to him. ಎಷ್ಟು ಬೆಂಡ್ ಮಾಡಿದ್ರೆ ಬ್ಯಾಕ್ ಆಗ್ತಿಲ್ಲ ಯಾಕಣ ಬೋರಿಂಗ್ ಅವರು ಡಾಕ್ಟರ್ ಅವ್ರ ಹಾಸ್ಪಿಟಲ್ ಏನಾರ ಇವ್ರೆ ನಿಮ್ಮ ನಂಬರು ಹೆಸರು ಕೊಟ್ಬಿಡಿ, ಅವ್ರ ಹೆಸರು ಕೊಟ್ಬಿಡಿ, ಅವ್ರ ನಂಬರು ಕೊಟ್ಬಿಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.